ಯುಧಿಷ್ಠಿರನು ಯಾವ ಯಾವ ಪಣಗಳನ್ನ ಇಡುತ್ತಿದ್ದನೋ ಜೂಜೆಂಬುದು ಮಹತ್ತರವಾದಂತಹ ವ್ಯಸನಕ್ಕೆ ಕಾರಣವಾಗುತ್ತದೆ. ಪಣಕ್ಕೆ ಇಟ್ಟಂತಹ ಎಲ್ಲವನ್ನೂ ಕೂಡ ಯುಧಿಷ್ಠಿರನು ಪಣಕ್ಕೆ ಇಟ್ಟಂತಹ ಎಲ್ಲವನ್ನ ಕೂಡ ಹೀರಿಬಿಟ್ಟನು. ಆಕೆಯನ್ನು ಕೂಡ ಪಣವಾಗಿಟ್ಟನು. ಯುಧಿಷ್ಠಿರನು ದ್ರೌಪದಿಯನ್ನು ಕೂಡ ಪಣವಾಗಿಟ್ಟನು. ಯುಧಿಷ್ಠಿರನು ಅಲೆಗಳಿಲ್ಲದ ಸರೋವರದಂತೆ ಸುಮ್ಮನಾದನು ಎನ್ನುವಲ್ಲಿಗೆ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಪ್ರಥಮ ಷಾಣ್ಮಾಸಿಕ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಇಂದು ನಾನು ಸಭಾ ಪರ್ವ ಈ ಪಾಠದ 10ನೆಯ ತರಗತಿಯನ್ನ ಇಂದು ಮಾಡುತ್ತೇನೆ ಮಕ್ಕಳೇ. ಇಲ್ಲಿಯವರೆಗೆ ನೀವು ಸಭಾ ಪರ್ವದ 9 ತರಗತಿಗಳ ಕಥೆಯನ್ನು ನೋಡಿದ್ದೀರಾ. ಇಂದು ನಾನು ಸಭಾ ಪರ್ವದ 10ನೆಯ ತರಗತಿಯ ಪಾಠವನ್ನ ನಾನು ನಿಮಗೆ ಮಾಡ್ತೇನೆ. ಹಾಗಾಗಿ ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ನೀವು ಪಾಠವನ್ನ ಕೇಳ್ಕೊಂಡಿದ್ರಿ ಅನ್ನುವ ವಿಚಾರವನ್ನ ಮಾತನಾಡಿ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಹಿಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡ್ರಿ, ಏನಂತ ತಿಳ್ಕೊಂಡ್ರಿ ಅಂದ್ರೆ, ದುರ್ಯೋಧನನು ಶಕುನಿಯ ಬಳಿ ತನಗಾದ ಅವಮಾನವನ್ನೆಲ್ಲ ಹೇಳಿಕೊಂಡು ತುಂಬಾ ದುಃಖ ಪಡ್ತಾನೆ. ಆಗ ಶಕುನಿಯು ಅವನಿಗೆ ಒಂದು ಉಪಾಯವನ್ನ ಹೇಳ್ತಾನೆ. ಇತರರ ಅಭಿವೃದ್ಧಿಯನ್ನ ನೀನು ಸಹಿಸುವುದಿಲ್ಲ ಎಂದಾದರೆ ನಾನು ಆ ಅಭಿವೃದ್ಧಿಯನ್ನ ಜೂಜಿನಿಂದ ಅಪಹರಿಸುತ್ತೇನೆ ಅಂತ ಹೇಳಿ ಶಕುನಿಯು ಭರವಸೆಯನ್ನ ಕೊಡ್ತಾನೆ. ಯಾರಿಗೆ? ದುರ್ಯೋಧನನಿಗೆ. ದುರ್ಯೋಧನನು ಕೂಡ ತನ್ನ ತಂದೆಗೆ ಹೇಗೋ ಒಪ್ಪಿಸಿ ಪಾಂಡವರು ಜೂಜಿಗೆ ಬರುವಂತೆ ಒಂದು ಸಭಾ ಮಂದಿರವನ್ನ ನಿರ್ಮಾಣವನ್ನ ಮಾಡ್ತಾನೆ. ಶಕುನಿಯಿಂದ ಸಂತೈಸಲ್ಪಟ್ಟಂತಹ ದುರ್ಯೋಧನನು ತನ್ನ ತಂದೆಯನ್ನು ಹೇಗೋ ಒಪ್ಪಿಸಿ ದ್ಯೂತಕ್ಕಾಗಿ ಒಂದು ಸಭಾ ಮಂದಿರವು ನಿರ್ಮಾಣಗೊಳ್ಳುವಂತೆ ಮಾಡ್ತಾನೆ. ನಂತರ ಇಂದಿನ ತರಗತಿಯಲ್ಲಿ ಏನಾಗುತ್ತೆ ಪಾಠ ಅನ್ನೋದನ್ನ ನೋಡೋಣ. ತತಃ ಪ್ರಹಿತಾತ್ ಕ್ಷಕ್ತುರ ಕರ್ಣಿತ ತದೀಯ ದುರ್ಮಂತ್ರ ಸ ಸಾಮ್ರಾಟ್ ಮಹದ್ದಿ ವ್ಯಸನಮಿದಂ ದ್ಯೂತಂ ನಾಮ ವಿಕತ್ತಿನಃ ಸುಕೃತಮಿವ ಕಿತವಸ್ಯ ಸ್ವಂ ಸದ್ಯ ಏವ ಭೋಗೇನ ವಿನಾ ವಿನಶ್ಯತಿ ಕಿಮಿತ್ಯ ಶಿಷ್ಟ ಸೇವಿತಂ ವರ್ತಮ ಗಚ್ಚೇಯಂ. ಅನಂತರ ಅಲ್ಲಿಗೆ ಆಗಮಿಸಿದಂತಹ ವಿಧರನಿಂದ ಎಲ್ಲ ವೃತ್ತಾಂತವನ್ನ ತಿಳಿದು ಕೆಡುಕನ್ನು ಶಂಕಿಸಿದಂತಹ ಸಾರ್ವಭೌಮ ಯುಧಿಷ್ಠಿರನು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಜೂಜೆಂಬುದು ಮಹತ್ತರವಾದಂತಹ ವ್ಯಸನಕ್ಕೆ ಕಾರಣವಾಗುತ್ತದೆ. ಏನು ಹೇಳ್ತಾನೆ? ಜೂಜೆಂಬುದು ಮಹತ್ತರವಾದ ವ್ಯಸನಕ್ಕೆ ಕಾರಣವಾಗುತ್ತದೆ. ಯಾವಾಗ ವಿದುರನಿಂದ ದುರ್ಯೋಧನನ ಎಲ್ಲ ವೃತ್ತಾಂತವನ್ನ ತಿಳ್ಕೊಳ್ತಾನೋ ಯುಧಿಷ್ಠಿರ, ಆಗ ಅವನು ಹೇಳ್ತಾನೆ, ಜೂಜೆಂಬುದು ಮಹತ್ತರವಾದಂತಹ ವ್ಯಸನಕ್ಕೆ ಕಾರಣವಾಗುತ್ತದೆ. ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳುವವನ ಸುಕೃತದಂತೆ ಜೂಜುಕೋರನ ಸಂಪತ್ತೆಲ್ಲವೂ ಭೋಗವಿಲ್ಲದೆ ಕ್ಷಣದಲ್ಲಿಯೇ ನಾಶವಾಗುತ್ತದೆ. ಜೂಜುಕೋರನ ಸಂಪತ್ತೆಲ್ಲವೂ ಭೋಗವಿಲ್ಲದೆ ಕ್ಷಣದಲ್ಲಿಯೇ ನಾಶವಾಗುತ್ತದೆ. ದುರ್ಜನರು ನಡೆಯುವ ಹಾದಿಯಲ್ಲಿ ನಡೆಯಬೇಕೆ ಅಥವಾ ಕಿಮಿತಿವ ಆಹೂತೋ ನ ನಿವರ್ತೆ ಇತ್ಯಾತ್ಮನೋ ವ್ರತಂ ಜಖ್ಯಾಂ. ಏನಾಗುತ್ತೆ ಅವನಿಗೆ? ಇಂತಹ ದುರ್ಜನರು ನಡೆಯುವ ದಾರಿಯಲ್ಲಿ ನಾನು ನಡೆಯಬೇಕು, ಅಥವಾ ಜೂಜಿಗೆ ಕರೆದರೆ ನಾನು ಬರುವುದಿಲ್ಲ, ಅಥವಾ ಜೂಜಿಗೆ ಕರೆದರೆ ನಿರಾಕರಿಸುವುದಿಲ್ಲ ಎಂಬ ವ್ರತವನ್ನ ಬಿಡಬೇಕೆ ಎನ್ನುವಂತಹ ಒಂದು ಗೊಂದಲಕ್ಕೆ ಒಳಗಾಗ್ತಾನೆ. ಯಾರು? ಯುಧಿಷ್ಠಿರ. ಅಂದ್ರೆ ದುರ್ಜನರ ಸಹವಾಸವನ್ನ ಮಾಡಬೇಕು ಅಥವಾ ಜೂಜಿಗೆ ಕರೆದಾಗ ನಾನು ನಿರಾಕರಿಸುವುದಿಲ್ಲ ಎಂಬ ನನ್ನ ವ್ರತವನ್ನ ಬಿಡಬೇಕು ಎನ್ನುವುದು ಅವನಿಗೆ ಗೊಂದಲ ಉಂಟಾಗುತ್ತೆ. ಆನಂತರ ಅವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಅವನೇ ಯೋಚನೆ ಮಾಡ್ಕೋತಾನೆ. ಯಾರು? ಯುಧಿಷ್ಠಿರ. ಇತಿ ತಯೋರ್ ಗುರುಲಾಘವಂ ವಿಮೃಶನ್ ಸರ್ವನಾಶೇನಾಪಿ ವ್ರತ ಪರಿಪಾಲನಂ ವರಮಿತಿ ನಿಶ್ಚಿನ್ಮಾನೋ ಭ್ರಾತೃಭಿರ್ ಭಾರ್ಯಾಯ ಚಾತಾಂ ಸಬಹಂ ಮಯಾಸೇತ್ ಆಗಚ್ಚನ್ನೇವ ಸ ಶಕುನಿನಾಹೂತ ಸ್ತತೇತಿ ತೇನ ದೇವಿತು ಮಾರೇಭೇ. ನಂತರ ಏನಾಗುತ್ತೆ, ಇವನಿಗೆ ಜೂಜನ್ನ ಆಡಬೇಕೋ ಆಡಬಾರ್ದೋ ಎನ್ನುವಂತಹ ಒಂದು ಜಿಜ್ಞಾಸೆ ಉಂಟಾಗತ್ತೆ. ಆದರೂ ಕೂಡ ನಿರಾಕರಣೆಯನ್ನು ಮಾಡೋದಕ್ಕೆ ಅವನಿಗೆ ಆಗಲ್ಲ. ವ್ರತ ಪರಿಪಾಲನೆಯೇ ಮುಖ್ಯ ಎಂದು ಪರಿಗಣಿಸಿ ಯುಧಿಷ್ಠಿರನು ಸರ್ವನಾಶವಾದರೂ ಕೂಡ ವ್ರತ ಪರಿಪಾಲನೆಯೇ ಶ್ರೇಷ್ಠ ಎಂದು
ನಿಶ್ಚಯಿಸಿದಂತಹ ಯುಧಿಷ್ಠಿರನು ತನ್ನ ಸಹೋದರರು ಹಾಗೂ ಪತ್ನಿಯೊಡನೆ ಆ ಸಭಾ ಮಂದಿರಕ್ಕೆ ಬರ್ತಾರೆ. ನಂತರ ಅಲ್ಲಿಗೆ ಆಗಮಿಸಿದಂತಹ ಇವರನ್ನೆಲ್ಲರನ್ನು ಕೂಡ ಶಕುನಿಯು ಬರಮಾಡಿಕೊಳ್ತಾನೆ. ಅಲ್ಲಿಗೆ ಬಂದೊಡನೆ ಶಕುನಿಯಿಂದ ಆಹ್ವಾನಿತನಾದಂತಹ ಯುಧಿಷ್ಠಿರನು ದ್ಯೂತವನ್ನ ಆಡಲು ಪ್ರಾರಂಭಿಸಿದನು. ನಂತರ ತತ್ರ ಸಭಿಕೆ ಲಗ್ನಕ್ಕೆ ಚ ದುರ್ಯೋಧನೆ ಸ ಧೂರ್ತೈಕದುರೋ ಗಾಂಧಾರಃ ಅಯಂ ಧನರಾಶಿ ಇಯಂ ರತ್ನರಾಶಿ ಇಯಂ ರಥಕಡ್ಯ ಇದಂ ಪಾದಾತಂ ಇಯಂ ಗ್ರಾಮತ ಇತಿ ಯುಧಿಷ್ಠಿರೇಣ ಯೋ ಯೋ ಗ್ಲಹ ಪಣಿತಸ್ತಂ ಸರ್ವಂ ಧರ್ಮಾಂಶುರಿವ ರಸಯ ರಸಂ ಕ್ಷಣೇನ ಚುಚೂಷ. ನಂತರ ಏನಾಗುತ್ತೆ, ದ್ಯೂತ ಪ್ರಾರಂಭವಾಗುತ್ತೆ. ಯುಧಿಷ್ಠಿರನು ದ್ಯೂತಕ್ಕೆ ತನ್ನ ಸಹೋದರ ಮತ್ತೆ ಪತ್ನಿಯೊಡನೆ ಬರ್ತಾನೆ. ಬಂದ ನಂತರ ದ್ಯೂತವು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದ ನಂತರ ದುರ್ಯೋಧನನು ಆ ದ್ಯೂತ ಗೃಹದ ಯಜಮಾನನು ಹೊಣೆಗಾರನು ಆಗಿರಲು ದುಷ್ಟರಲ್ಲಿ ಮುಂದಾಳುವಾದಂತಹ ಶಕುನಿಯು ಇದು ಧನರಾಶಿ, ಇದು ರತ್ನರಾಶಿ, ಇದು ರಥಗಳ ಸಾಲು, ಇವರು ಪದಾತಿಗಳು, ಇದು ಗ್ರಾಮಗಳ ಸಾಲು, ಇದು ಗ್ರಾಮಗಳ ಸಾಲು ಎಂದು ಯುಧಿಷ್ಠಿರನು ಯಾವ ಯಾವ ಪಣಗಳನ್ನ ಇಡುತ್ತಿದ್ದನೋ, ಯುಧಿಷ್ಠಿರನು ಯಾವ ಯಾವ ಪಣಗಳನ್ನ ಇಡುತ್ತಿದ್ದನೋ ಅವನ್ನೆಲ್ಲವನ್ನು ಸೂರ್ಯನ ರಶ್ಮಿಯು ಹೇಗೆ ನೆಲದ ಮೇಲೆ ಬಿದ್ದ ನೀರನ್ನ ಹೀರಿಕೊಳ್ಳುತ್ತದೋ ಆ ರೀತಿಯಾಗಿ ಯುಧಿಷ್ಠಿರನು ಪಣಕ್ಕೆ ಇಟ್ಟಂತಹ ಎಲ್ಲವನ್ನ ಕೂಡ ಹೀರಿಬಿಟ್ಟನು. ಅಂದರೆ ಎಲ್ಲವನ್ನ ತನ್ನ ವಶವನ್ನಾಗಿ ಮಾಡಿಕೊಂಡನು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಸೂರ್ಯನ ರಶ್ಮಿಯು ನೆಲದ ಮೇಲೆ ಬಿದ್ದ ನೀರನ್ನು ಹೀರುವಂತೆ ಎಲ್ಲವನ್ನ ಕೂಡ ಅವನು ಹೀರಿಬಿಟ್ಟನು. ಅಂದ್ರೆ ಎಲ್ಲವನ್ನ ಕೂಡ ಅವನು ಗೆದ್ದನು. ಪಣವಾಗಿ ಇಟ್ಟಂತಹ ಎಲ್ಲವನ್ನು ಕೂಡ ಅವನು ಗೆದ್ದು ಬಿಡ್ತಾನೆ. ದ್ಯೂತವನ್ನ ಚೆನ್ನಾಗಿ ಆಡಿ ಶಕುನಿಯು ಎಲ್ಲವನ್ನು ಕೂಡ ಪಣವಾಗಿಟ್ಟಂತಹ ಎಲ್ಲವನ್ನು ಕೂಡ ಗೆದ್ದು ಬಿಡ್ತಾನೆ. ಪುರತಃ ಗಚ್ಚಾಮಹ. ನಂತರ ಅತ ಕ್ರಮೇಣ ಸಹದೇವಾದೀನ್ ಭ್ರಾತೃನಾಂ ಆತ್ಮನಂಚ ಪಣೀಕೃತ್ಯ ಪರಾಜಿತಃ ಸನ್ ದ್ರೌಪದ್ಯ ದಿವ್ಯ ಇತಿ ತೇನ ಕೀರ್ತಿತೆ ತಥೇತಿ ತಾಂ ಪಣಯಾಮಾಸ ತಸ್ಯಾಂ ಚ ಜಿತಾಯಾಂ ಜಿತೋಸ್ಮಿ ಇತಿ ವದನ್ ಸ ಪಾರ್ಥಿವೋ ನಿಸ್ತರಂಗ ಇವ ತರಂಗಮಾಲಿ ಸ್ವಯಂ ತೂಷ್ಣಿಂ ಮುಪರರಾಮ. ಏನಾಯ್ತು ನಂತರ? ಎಲ್ಲವನ್ನ ಒಂದೊಂದಾಗಿ ಕಳ್ಕೊತಾ ಹೋದ. ದ್ಯೂತದಲ್ಲಿ ಸೋತು ದ್ಯೂತದಲ್ಲಿ ಪಣವಾಗಿ ಇಟ್ಟ ಎಲ್ಲವನ್ನು ಕಳೆದುಕೊಂಡಂತಹ ಯುಧಿಷ್ಠಿರನು ಒಂದೊಂದನ್ನಾಗಿ ಕಳೆದುಕೊಳ್ತಾ ಹೋದ. ಕೊನೆಗೆ ಏನಾಗುತ್ತೆ ಅಂದ್ರೆ ನಂತರ ಕ್ರಮವಾಗಿ ಸಹದೇವ ಮೊದಲಾದ ಸೋದರರನ್ನು ಕಡೆಗೆ ತನ್ನನ್ನು ಇಟ್ಟು ಪಣದಲ್ಲಿ ಪರಾಜಿತನಾದನು. ಯಾರು? ಯುಧಿಷ್ಠಿರ. ಸಹದೇವ ಮೊದಲಾದ ಸಹೋದರರನ್ನು ಕೂಡ ಪಣವಾಗಿ ಇಟ್ಟು ಕಡೆಗೆ ತನ್ನನ್ನು ತಾನು ಪಣವಾಗಿಟ್ಟುಕೊಳ್ತಾನೆ. ತನ್ನನ್ನು ತಾನು ಪಣವಾಗಿಟ್ಟುಕೊಂಡು ಪರಾಜಿತನಾಗ್ತಾನೆ. ನಂತರ ಆತನಿಂದ ಹೇಳಲ್ಪಟ್ಟ ನಂತರ ದ್ರೌಪದಿಯನ್ನ ಪಣವಾಗಿ ಇಡು ಎಂದು ಆತನು ಹೇಳಿದಾಗ ನಂತರ ದ್ರೌಪದಿಯನ್ನು ಪಣವಾಗಿ ಇಡು ಎಂದು ಆತನು ಹೇಳಿದಾಗ ಆಕೆಯನ್ನು ಕೂಡ ಪಣವಾಗಿಟ್ಟನು. ಯುಧಿಷ್ಠಿರನು ದ್ರೌಪದಿಯನ್ನು ಕೂಡ ಪಣವಾಗಿಟ್ಟನು. ಆಕೆಯನ್ನು ಕೂಡ ಪಣದಲ್ಲಿ ಸೋತ ನಂತರ ನಾನು ಸೋತೆ ಎಂದು ಯುಧಿಷ್ಠಿರನು ಅಲೆಗಳಿಲ್ಲದ ಸರೋವರದಂತೆ ಸುಮ್ಮನಾದನು. ಏನಾಗುತ್ತೆ? ಎಲ್ಲವನ್ನ ಕಳ್ಕೊಂಡ್ಬಿಡ್ತಾನೆ. ಯಾರು? ಯುಧಿಷ್ಠಿರನು ಸರ್ವಸ್ವವನ್ನು ಕಳೆದುಕೊಳ್ತಾನೆ. ಕಡೆಗೆ ತನ್ನ ಪತ್ನಿಯನ್ನು ಕೂಡ ಪಣವಾಗಿಡ್ತಾನೆ. ಆ ದ್ರೌಪದಿಯನ್ನು ಪಣವಾಗಿ ಇಟ್ಟಾಗ್ಲೂ ಕೂಡ ಸೋತಾಗ ನಾನು ಇನ್ನು ಸೋತೆ ಅಂತ ಹೇಳಿ ಪರಾಜಿತನಾದೆ ಅಂತ ಹೇಳಿ ಯುಧಿಷ್ಠಿರನು ಅಲೆಗಳಿಲ್ಲದ ಸರೋವರದಂತೆ ಸುಮ್ಮನಾದನು ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಗುತ್ತೆ ಮಕ್ಕಳೇ. ಇಂದಿನ ಕಥೆಯ ಸಾರಾಂಶ ನಿಮಗೆ ಅರ್ಥ ಆಗಿರ್ಬೋದು. ಯಾವಾಗ ಶಕುನಿಯ ಬಳಿ ದುರ್ಯೋಧನನು ತನ್ನ ನೋವನ್ನು ಹೇಳ್ಕೊತಾನೋ ಆಗ ಶಕುನಿಯು ಹೇಳ್ತಾನೆ, ನೀನು ಬೇರೆಯವರ ಅಭಿವೃದ್ಧಿಯನ್ನ ಸಹಿಸಲ್ಲ ಅಂದ್ರೆ ಪಾಂಡವರ ಯಶಸ್ಸನ್ನ ನೀನು ಅಭಿವೃದ್ಧಿಯನ್ನ ನೀನು ಇಷ್ಟಪಡಲ್ಲ ಅಂತ ಅಂದ್ರೆ ನಾನು ದ್ಯೂತದ ಮುಖಾಂತರ ಎಲ್ಲವನ್ನು ಕೂಡ ಅಪಹರಿಸ್ತೇನೆ ಅಂತ ಹೇಳಿ ಅವನನ್ನ ಸಂತೈಸ್ತಾನೆ. ಆಗ ದುರ್ಯೋಧನನು ತನ್ನ ತಂದೆಗೆ ಹೇಗೋ ಒಪ್ಪಿಸಿ ದ್ಯೂತವನ್ನ ಆಡಲು ಒಂದು ಸಭಾ ಮಂದಿರದ ನಿರ್ಮಾಣವನ್ನ ಮಾಡ್ತಾನೆ. ನಂತರ ಆ ದ್ಯೂತಕ್ಕೆ ಪಾಂಡವರನ್ನ ಆಮಂತ್ರಣವನ್ನ ಮಾಡ್ತಾನೆ. ಅನಂತರ ವಿದುರನಿಂದ ಎಲ್ಲ ವೃತ್ತಾಂತವನ್ನು ತಿಳಿದಂತಹ ಯುಧಿಷ್ಠಿರನು ಈ ದುರ್ಜನರ ಸಹವಾಸ ಬಹಳ ಕಷ್ಟ ಅಂತ
ತಿಳ್ಕೊತಾನೆ. ಆದರೂ ಕೂಡ ಅವನು ದ್ಯೂತಕ್ಕೆ ಕರೆಯುತ್ತಿರುವಾಗ ನಾನು ಅದನ್ನು ನಿರಾಕರಿಸಿದರೆ ನಾನು ನನ್ನ ವ್ರತವನ್ನು ಬಿಟ್ಟಂತಾಗುತ್ತದೆ ಅಂತ ಹೇಳಿ, ನಂತರ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ನನ್ನ ನಾಶವಾದರೂ ಕೂಡ ಪರವಾಗಿಲ್ಲ, ಆದರೆ ನನ್ನ ವ್ರತವನ್ನು ನಾನು ಬಿಡಬಾರ್ದು ಅಂತ ಹೇಳಿ ಯುಧಿಷ್ಠಿರನು ದ್ಯೂತಕ್ಕೆ ಒಪ್ಪಿಕೊಂಡು ಅಲ್ಲಿಗೆ ಹೋಗ್ತಾನೆ. ದ್ಯೂತಕ್ಕೆ ಒಪ್ಪಿಕೊಂಡು ತನ್ನ ಸಹೋದರರು ಪತ್ನಿಯೊಂದಿಗೆ ಆತನು ಆ ದ್ಯೂತದ ಸಭಾಮಂದಿರಕ್ಕೆ ಹೋಗ್ತಾನೆ. ನಂತರ ಅವರನ್ನೆಲ್ಲ ಆಮಂತ್ರಿಸಿದಂತಹ ಶಕುನಿಯು ದ್ಯೂತವನ್ನ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ, ರಾಜ ಯುಧಿಷ್ಠಿರನು ದ್ಯೂತಕ್ಕಾಗಿ ಏನೆಲ್ಲ ಪಣವನ್ನ ಇಡ್ತಾನೋ ಎಲ್ಲವನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಸೂರ್ಯನು ನೆಲದ ಮೇಲೆ ಬಿದ್ದಂತಹ ನೀರನ್ನು ಹೀರುವಂತೆ ಆ ಶಕುನಿಯು ಎಲ್ಲವನ್ನು ಕೂಡ ಹೀರಿ ಬಿಡ್ತಾನೆ. ಅಂದ್ರೆ ದುರ್ಯೋಧನನ ಕಡೆಯಿಂದ ಆಟವಾಡಿದಂತಹ ದುಷ್ಟರಲ್ಲಿ ಮುಂದಾಳಾದಂತಹ ಶಕುನಿಯು ರಾಜ ಯುಧಿಷ್ಠಿರನು ಏನೇನೆಲ್ಲ ಪಣವನ್ನಾಗಿ ಇಡ್ತಾ ಇದ್ದ ದ್ಯೂತಕ್ಕಾಗಿ ಎಲ್ಲವನ್ನು ಸೂರ್ಯನ ರಶ್ಮಿಯು ನೆಲದ ಮೇಲೆ ಬಿದ್ದಿರುವಂತಹ ನೀರನ್ನ ಹೀರುವಂತೆ ಎಲ್ಲವನ್ನು ಕೂಡ ಹೀರಿ ಬಿಡ್ತಾನೆ. ಆಗ ಇನ್ನೇನು ಪಣವನ್ನ ಇಡೋದಕ್ಕೆ ಇರೋದಿಲ್ಲ ಯುಧಿಷ್ಠಿರನ ಹತ್ರ, ಎಲ್ಲವನ್ನು ದ್ಯೂತದಲ್ಲಿ ಕಳೆದುಕೊಂಡಿರ್ತಾನೆ. ಆಗ ಆತನು ತನ್ನ ಸಹೋದರರಾದಂತಹ ಎಲ್ಲರನ್ನೂ ಕೂಡ, ಸಹದೇವ ಮೊದಲಾದ ಎಲ್ಲ ಸಹೋದರರನ್ನು ದ್ಯೂತದಲ್ಲಿ ಪಣವಾಗಿ ಇಡ್ತಾನೆ. ಆಗ್ಲೂ ಕೂಡ ಸೋಲ್ತಾನೆ. ಅನಂತರ ತನ್ನನ್ನು ಕೂಡ ತಾನು ಪಣವಾಗಿ ಇಟ್ಕೊಳ್ತಾನೆ. ಆಗ್ಲೂ ಕೂಡ ಆತನು ಪರಾಜಯವನ್ನ ಹೊಂದುತ್ತಾನೆ. ನಂತರ ಕಟ್ಟಕಡೆಗೆ ದ್ರೌಪದಿಯನ್ನ ಪಣವಾಗಿ ಇಡು ಎಂದು ಹೇಳ್ತಾನೆ. ಹೇಳಿದ ನಂತರ ಆಕೆಯನ್ನು ಕೂಡ ಪಣವಾಗಿ ಇಡ್ತಾನೆ. ಯಾರು? ರಾಜ ಯುಧಿಷ್ಠಿರ ದ್ರೌಪದಿಯನ್ನು ಕೂಡ ಕಟ್ಟಕಡೆಗೆ ಪಣವಾಗಿ ಇಡ್ತಾನೆ. ಆಕೆಯನ್ನು ಸೋತ ನಂತರ ಆಕೆಯನ್ನು ಕೂಡ ಯಾವಾಗ ಯುಧಿಷ್ಠಿರನು ಎಲ್ಲವನ್ನೂ ಕಳ್ಕೊತಾನೆ, ಸಹೋದರರು, ಪತ್ನಿ, ತಾನು ಎಲ್ಲರನ್ನ ಪಣವಾಗಿಟ್ಟು ಎಲ್ಲವನ್ನೂ ಕಳ್ಕೊತಾನೋ, ಕಟ್ಟಕಡೆಗೆ ಅವನು ನಾನು ಸೋತೆ, ನಾನು ಪರಾಜಿತನಾದೆ ಎಂದು ಹೇಳುತ್ತಾ ಯುಧಿಷ್ಠಿರನು ಅಲೆಗಳಿಲ್ಲದ ಸರೋವರದಂತೆ ಆದನು ಎನ್ನುವಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಕ್ತಾಯವಾಗಿದೆ ಮಕ್ಕಳೇ. ಒಟ್ಟು 10 ತರಗತಿಗಳ ಕಥೆಯನ್ನು ನೀವು ಇದುವರೆಗೂ ಕೇಳಿದ್ದೀರಾ ಸಭಾಪರ್ವದ್ದು. ಇಷ್ಟು ಕಥೆಗಳು ಕೂಡ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಮುಂದಿನ ತರಗತಿಗಳಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.